ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ನ ಯಾವ ಥರ ಮಾರ್ಕ್ ಮಾಡಬೇಕು ಮತ್ತು ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರುತ್ತೆ. ಈ ಬ್ಲೌಸಿಂದ ನಾವು ಯಾವ ಥರ ಅಳತೆ ತಗೋಬೇಕು ಮತ್ತು ಯಾವ ಥರ ಮಾರ್ಕ್ ಮಾಡಬೇಕು, ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇವಾಗ ನೋಡಿ, ಮೊದಲಿಗೆ ನಾವು ಬ್ಲೌಸ್ದು ಅಳತೆ ತಗೋಬಿಡೋಣ. ಎಷ್ಟಿದೆ ಬ್ಲೌಸ್ ಅಳತೆ ಅಂತ ಮೊದಲಿಗೆ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ, ಬ್ಲೌಸ್ನ ಉದ್ದ ಬಂದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, 14 ಇಂಚಿದೆ ಉದ್ದ ಬಂದು, ಆಯಿತಾ. ನೆಕ್ಸ್ಟ್ ನಾವು ಬ್ಲೌಸ್ದು ಎದೆ ಸುತ್ತಳತೆನೂ ಕೂಡ ನೋಡ್ಬಿಡೋಣ. ಇದೆಷ್ಟು ಬರುತ್ತೆ ಅಂತಂದರೆ ಕಾಣಿಸ್ಬೋದು ನಿಮಗೆ. ನೋಡಿ, 8 ಇದೆ. 8 × 4 ಅಂತಂದರೆ 32. ಇದು 32 ಇಂಚಿನ ಬ್ಲೌಸ್ ಆಗಿರುತ್ತೆ. ಇವಾಗ ಎದೆ ಸುತ್ತಳತೆ ಆಯಿತು, ಬ್ಲೌಸ್ದು ಉದ್ದನೂ ಕೂಡ ಆಯಿತು. ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಫ್ರಂಟ್ ಡೀಪ್ ಬಂದು 5.25, 5.75 ಇದೆ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ನೀಟಾಗಿ. 5.75 ಇದೆ ಫ್ರಂಟ್ ಡೀಪು. ಅದೇ ರೀತಿ ಸ್ಲೀವ್ ಎಷ್ಟಿದೆ ಅಂತ ನೋಡ್ಕೊಬಿಡೋಣ. ನೋಡಿ, ಸ್ಲೀವು 5 ಇದೆ, ಕಾಣಿಸ್ಬೋದು ನಿಮಗೆ. ನೋಡಿ, ನೀಟಾಗಿ ಈ ಥರ ಟೇಪ್ ಇಟ್ಟು ಈ ಥರ ನೋಡಿದಾಗ 5 ಇಂಚಿದೆ ಸ್ಲೀವು ಕೂಡ. ಇವಾಗ ಸ್ಲೀವ್ನು ಕೂಡ ಆಯಿತು, ಫ್ರಂಟು ನೆಕ್ ಡೀಪ್ ಕೂಡ ಆಯಿತು. ಇವಾಗ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಂತ ಕೂಡ ನಾವು ನೋಡ್ಕೊಬಿಡೋಣ. ನೋಡಿ, ಬ್ಯಾಕ್ ನೆಕ್ ಡೀಪು 9.25 ಇದೆ, ಕಾಣಿಸ್ಬೋದು ನಿಮಗೆ. ಇವಾಗ ನಾವು ಬ್ಲೌಸ್ದು ಅಳತೆನ ತಗೊಂಡಿದ್ದೀವಿ. ಮರ್ತೋಗುತ್ತೆ ಅನ್ನೋದಾದರೆ ಅಳತೆ ತಗೊಂಡು ದಯವಿಟ್ಟು ಒಂದು ಪೇಪರಲ್ಲಿ ಬರ್ಕೊಬಿಡಿ. ಇವಾಗ ಇದಾದಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಲೈನಿಂಗ್ ಬಟ್ಟೆನ ನೀಟಾಗಿ ಕಾಣಿಸ್ತೀನಿ. ಇಲ್ಲಿ ನಾನು ಯಾವ ಡೈರೆಕ್ಷನಲ್ಲಿ ಬಟ್ಟೆನ ಇಟ್ಕೊಳ್ತೀನಿ ಅದೇ ಥರ ನಾವು ಬಟ್ಟೆನ ನೀವು ಕೂಡ ಅದೇ ಥರ ಇಟ್ಕೋಬೇಕು. ನೋಡಿ, ನೀಟಾಗಿ ಇವಾಗ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ಬಟ್ಟೆನ. ಈ ಥರ ನಾನು ಬಟ್ಟೆನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ 8 ಇಂಚು ಮತ್ತು ಹೊಲಿಯೋದಕ್ಕೆ 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. 8 + 2 10 ಇಂಚ್ ಬಟ್ಟೆನ ನಾನು ನೋಡಿ ಇಲ್ಲಿ 10.25 ಇದೆ, ಅರ್ಧ ಇಂಚು ಜಾಸ್ತಿನೇ ಇದೆ. ಈ ಥರ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೋಡಿ, ನಾನು ಇವಾಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆಯೂ ಕೂಡ ನೀಟಾಗಿ ಒಂದ್ಸರಿ ಕ್ರಾಸ್ ಚೆಕ್ನ ಮಾಡ್ಕೊಬಿಡಿ. ಈ ಥರ ಫುಲ್ಲು ಸಮ ಇರಬೇಕು ಎಲ್ಲ ಸೈಡೂ. ಇವಾಗ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಾವು ಬ್ಲೌಸ್ದು ಬ್ಯಾಕ್ ಸೈಡ್ದು ಮಾರ್ಕ್ ಮಾಡ್ಬಿಡೋಣ. ನೋಡಿ, ಲೆಂತ್ ಎಷ್ಟಿತ್ತು 14 ಇತ್ತು. ಹೊಲಿಯೋದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೋಡಿ, ಇವಾಗ 14 + 1 15 ಇಂಚಿಗೆ ನಾವು ಇಲ್ಲಿ ಉದ್ದನ ಮಾರ್ಕ್ ಮಾಡಿಕೊಂಡು 32 ಇಂಚಿನ ಬ್ಲೌಸ್ ಆಗಿರೋದ್ರಿಂದ ನಾವು 5 ಇಂಚೇ ಸಾಕು ಭುಜ. ನೋಡಿ, ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ. 5 ಇಂಚು ಭುಜನ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ನಾನು ಭುಜನ ಮಾರ್ಕ್ ಆದಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ನೋಡಿ, ಇದಾದಮೇಲೆ ನಾವು ತೋಳಿನ ಸುತ್ತಳತೆ ಎಷ್ಟಿತ್ತು ಅಂತ ಕೂಡ ನೋಡಿದ್ವಿ. 5 ಇಂಚಿತ್ತು. ಮೇಲ್ಗಡೆ ಹೊಲಿಯೋಕ್ಕೆ 1/4 ಇಂಚು ಸೇರಿಸಿ 5.25 ಮಾರ್ಕ್ ಮಾಡಬೇಕು. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ನೀಟಾಗಿ 5.25 ಮಾರ್ಕ್ ಮಾಡಿ. ಈ ಕಡೆನೂ 5.25 ಮಾರ್ಕ್ ಮಾಡಿ, ಮತ್ತು ಈ ಕಡೆನೂ ಕೂಡ 5.25 ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಹಾಕಿ ನಾವು ಫಿನಿಶ್ ಮಾಡಬೇಕು ಇದನ್ನು. ಇದಾದಮೇಲೆ ನೋಡಿ, 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ತೋಳಿನ ಭಾಗದಲ್ಲಿ. ಇದು ಕಟಿಂಗಿಗೆ, ಕ್ರಾಸ್ ಕಟಿಂಗಿಗೆ. 1 ಇಂಚಲ್ಲ, 3/4 ಇಂಚ್ ಮಾಡ್ಕೊಳ್ಳಿ. ಇದು 32 ಇಂಚಿನ ಅಳತೆ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಬೇಡ, 3/4 ಇಂಚು ಇಲ್ಲಿ ಈ ಥರ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿಂದ ನಾವು 1.25 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆನೂ 1.25, ಈ ಕಡೆನೂ ಕೂಡ 1.25 ಇಂಚ್ ಮಾರ್ಕ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ. ನೋಡಿ, ಈ ಕಡೆ 1.25 ಮತ್ತು ಈ ಕಡೆ 1.25. ಇಲ್ಲಿ ಸೆಂಟ್ರಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡಬೇಕು. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಈ ಥರ ಮಾರ್ಕ್ ಮಾಡಿ ಮೊದಲು ಈ ಜಾಯಿಂಟ್ನ ನಾವು ಸೇರಿಸೋಣ. ಇವಾಗ ನೋಡಿ, ಈ ಥರ ನಾವು ರೌಂಡ್ ಶೇಪ್ನ ಕ್ರಿಯೇಟ್ ಮಾಡಬೇಕು. ನೋಡಿ, ಇವಾಗ ಸ್ಲೀವ್ ಕಟಿಂಗ್ದು ನಾವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ
ಆಗಿದೆ. ಇವಾಗ ನಾವೇನು ಮಾಡಬೇಕು, ನಮಗೆ ಬ್ಲೌಸಲ್ಲಿ 2.25 ಇಂಚ್ ಮಾತ್ರ ನಮಗೆ ಅಲ್ಲಿ ಅವರು ಭುಜನ ಬಿಡಿಸಿದ್ದು. ನಾನು ತೋರಿಸ್ಕೊಡ್ತೀನಿ ನೋಡಿ. ಬ್ಲೌಸಲ್ಲಿ ಅವರು 2.25 ಇಂಚ್ ಅಷ್ಟೇ ಬಿಡಿಸಿದ್ದಾರೆ ನೋಡಿ. 2.25 ಇದೆ. ನಾವು ಇಲ್ಲಿ 2.25ಗೆ 1 ಮಾರ್ಕ್ ಮಾಡಿ, ಮತ್ತು ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚು, 1/4 ಇಂಚ್ಗೊಂದು ಮಾರ್ಕ್ ಮಾಡಿ. ಟೋಟಲು 2.5 ಇಂಚ್ಗೆ ಇಲ್ಲಿ ನಾವು ಮಾರ್ಕ್ ಮಾಡಿಬಿಡೋಣ. ನಮಗೆ 2.5 ಇಂಚ್ಗೆ ನಾವು ಈ ಸೈಡಿಂದ ಮಾರ್ಕ್ ಮಾಡಿದಾಗ 2.5 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಈ ಕಡೆ ನಮಗೆ ಭುಜದ್ದು ಎಷ್ಟು ಬರುತ್ತೆ ಅಂತಂದರೆ ನೋಡಿ, ಇಲ್ಲೂ ಕೂಡ 2.5ನೇ ಬರುತ್ತೆ. ಇಲ್ಲಿ 1/4 ಇಂಚ್ ಹೋದಾಗ ನಮಗೆ ಕರೆಕ್ಟಾಗಿ 2.25 ಇಂಚು ಬಟ್ಟೆ ನಮಗೆ ಕರೆಕ್ಟಾಗಿ ಮಿಕ್ಕುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ನಾನು ಬ್ಯಾಕ್ ಸೈಡ್ದು ಡೀಪ್ನ ಮಾರ್ಕ್ ಮಾಡ್ತೀನಿ. 9.5 ಡೀಪ್ ಇತ್ತು, ನಾನು ಇಲ್ಲಿ 10 ಇಂಚ್ನ ಡೀಪ್ನ ಮಾರ್ಕ್ ಮಾಡ್ತೀನಿ. ಯಾಕೆ 10 ಇಂಚ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗು ಹೋಗುತ್ತೆ ನೋಡಿ. 10 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ 2.25 ಇತ್ತಲ್ಲ, 2.5ಗೆ ಕರೆಕ್ಟಾಗಿ ನಾವಿಲ್ಲಿ ಮಾರ್ಕ್ ಮಾಡಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿ ಇಲ್ಲೂ ಕೂಡ ನಾವು ಬಾಕ್ಸ್ ಟೈಪು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ಇದಾದಮೇಲೆ ನಾವು ಇದಕ್ಕೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೋದು. ಇವಾಗ ಬ್ಯಾಕ್ ಸೈಡ್ದು ಮಾರ್ಕಿಂಗ್ ಆಯಿತು. ಇದು ನಾರ್ಮಲ್ಲಾಗಿ ಎಲ್ಲ ಬ್ಲೌಸ್ಗೂ ಹೆಂಗೆ ಮಾರ್ಕ್ ಮಾಡ್ತೀವಿ ಅದೇ ಥರ ಇದಕ್ಕೂ ಕೂಡ ನಾರ್ಮಲ್ಲಾಗಿ ಇವಾಗ ನಾನು ಮಾರ್ಕ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಇರೋದು ನಮಗೆ ಫ್ರಂಟ್ ಸೈಡಲ್ಲಿ ಪ್ರಿನ್ಸ್ ಕಟ್ ಮಾರ್ಕ್ನ ಮಾಡಬೇಕಾಗುತ್ತೆ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಆಲ್ರೆಡಿ ಸ್ಲೀವ್ನ ನಾನು ಮಾರ್ಕ್ ಮಾಡಾಗಿದೆ. ಇವಾಗ ಫ್ರಂಟ್ ಸೈಡ್ದು ನೆಕ್ನ ಕೂಡ ಮಾರ್ಕ್ ಮಾಡ್ತೀನಿ. ಅಲ್ಲಿ 5.25 ಇತ್ತು, 5.25 1/2 ಇಂಚು ಅಂತಂದರೆ 6.25 ಮಾರ್ಕ್ ಮಾಡಿ. 1/2 ಇಂಚು ಸ್ಟಿಚಿಂಗಿಗೆ 5.25 ಅವ್ರದ್ದು ಮೆಜರ್ಮೆಂಟ್ ಇತ್ತು ಡೀಪು ನೋಡಿ. ಮೊದಲು ನೆಕ್ನ ಮಾರ್ಕ್ ಮಾಡಿಬಿಡೋಣ. ಅದಕ್ಕೆ ನೆಕ್ ಮಾರ್ಕ್ ಮಾಡಿ ಇದಕ್ಕೆ ನಾವು ಶೇಪ್ ಕೊಟ್ಟು ಮಾರ್ಕ್ ಮಾಡಿಬಿಡೋಣ ಮೊದಲೇ ನೋಡಿ. ಇವಾಗ ನಾನು ಈ ಥರ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಬ್ಲೌಸಲ್ಲಿ ಪ್ರಿನ್ಸ್ ಕಟ್ ಬ್ಲೌಸಲ್ಲಿ ನೋಡಿ, ಅವರು ಕಸ್ಟಮರ್ ಕೊಟ್ಟಿರೋದು ಫುಲ್ಲು ಇಲ್ಲಿ ನಾವು ಏನು ಇಲ್ಲಿ ಪಟ್ಟಿ ಕಟ್ತೀವಿ ಅಂದರೆ ಕ್ರಾಸ್ ಪಟ್ಟಿ ಕಟ್ತೀವಲ್ಲ ಆ ಥರ ಪಟ್ಟಿನ ಇಲ್ಲಿ ಕಟ್ಟಿಲ್ಲ ಅವರು. ಇದೇ ಥರ ನನಗೆ ಪಟ್ಟಿ ಕಟ್ಟೋದು ಬೇಡ, ಹಿಂಗೆ ಫುಲ್ಲು ನನಗೆ ಲೆಂತ್ ಫುಲ್ಲು ಪ್ರಿನ್ಸ್ ಕಟ್ಟಿಂಗೇ ಇರಲಿ ಅಂತ ಹೇಳಿ ಅವರು ಅಳತೆ ಬ್ಲೌಸ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಪಟ್ಟಿಗೆ ಅಂತ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ನೋಡಿ, ಇವಾಗ ನಾವು ಉಕ್ಸ್ ಪಟ್ಟಿ ಇರುತ್ತಲ್ಲ ಆ ಸೈಡು ನಾವು ಮೆಜರ್ಮೆಂಟ್ನೇ ತಗೋಬೇಕಾಗುತ್ತೆ ನೋಡಿ. ಈ ಉಕ್ಸ್ ಪಟ್ಟಿನ ನಾವು ಸಮ ಮಾಡಿ, ಕಾಣಿಸ್ತಾ ಇರ್ಬೋದು, ಸಮ ಮಾಡಿದಾಗ ಇಲ್ಲಿ ಏನು ಬರುತ್ತೆ ನೋಡಿ, ಈ ಮಧ್ಯದ ಪಟ್ಟಿಗೆ ನಾವು 1 ಮಾರ್ಕ್ ಮಾಡಿ. ಇಲ್ಲಿ ಮಾರ್ಕ್ ಮಾಡಿದಾಗ ಇವಾಗ ಇಲ್ಲಿಂದ ಲೆಂತ್ ಅವರು ಎಷ್ಟು ತಗೊಂಡಿದ್ದಾರೆ ಕಾಣಿಸ್ಬೋದು ನಿಮಗೆ. ಈ ಭುಜದಿಂದ ನಾನು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸೆಂಟ್ರು ಉಕ್ಸ್ ಪಟ್ಟಿ ಇದೆಯಲ್ಲ, ಇಲ್ಲಿಗೆ ನಾನು ಇವಾಗ ಮೆಜರ್ಮೆಂಟ್ ಮಾಡಿ ನೋಡ್ತೀನಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ 9.25 ಬರುತ್ತೆ. ಇವಾಗ ಈ 9.25ನ ನಾನು ಭುಜದಿಂದ 9.25ನ ಡೌನ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಕಾಣಿಸ್ತಿರ್ಬೋದು, ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನೋಡಿ. 9.25ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ 9.25 ಬರುತ್ತೆ. 9.25 ಇಲ್ಲಿ ಬಂದ ಮೇಲೆ ಮತ್ತೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ನೋಡಿ. ಇವಾಗ ಮತ್ತೆ ಇಲ್ಲಿಂದ ಇಲ್ಲಿಗೆ ನಾನು ಮೆಜರ್ಮೆಂಟ್ ತಗೊಳ್ತೀನಿ. ಕಾಣಿಸ್ತಿರ್ಬೋದು 3.25 ಇದೆ. ಇವಾಗ ಅದನ್ನು ನಾನು 3.25ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಕಾಣಿಸ್ತಿರ್ಬೋದು ನಿಮಗೆ 3.25. ಇಲ್ಲಿ 9.25 ಏನು ಮಾರ್ಕ್ ಮಾಡಿದೆ, ಈ ಪಾಯಿಂಟಿಂದನೇ ನಾನು 3.25ನ ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ಥರ 3.25 ಮಾರ್ಕ್ ಮಾಡಬೇಕು. ನಿಮ್ಗೆ ಇವಾಗ ನಾನು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಇದಕ್ಕೆ ತಗೊಂಡು ಹೇಳ್ಕೊಡ್ತಾರ ಇಲ್ಲಿ ಡೌನ್ಗೆ 9.25ಗೆ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿಂದ 9.25 ಏನು ಮಾರ್ಕ್ ಮಾಡಿದ್ವಿ, ಇಲ್ಲಿಂದ ಈ ಕಡೆಗೆ 3.25 ಬರುತ್ತೆ. ಇಲ್ಲಿ ನಾವು 3.25ಗೊಂದು ಮಾರ್ಕ್ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಬ್ಲೌಸ್ದು ಲೆಂತ್ ತಗೊಬಿಡೋಣ. ಲೆಂತ್ ಎಷ್ಟಿತ್ತು 14 ಇಂಟು ಪ್ಲಸ್ 1 15 ಇಂಚು ಲೆಂತ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಕಾಣಿಸ್ತಿರ್ಬೋದು ನಿಮಗೆ 15 ಇಂಚು
ಲೆಂತ್ನ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಈ 9.5 ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ ನಾರ್ಮಲಾಗಿ ನಾವು ನಾರ್ಮಲ್ ಬ್ಲೌಸಲ್ಲಿ ಸ್ಟಿಚ್ಚಿಂಗಿಗೆ ಇಲ್ಲಿ ನಾವು 2.5 ಇಂಚನ್ನ ಮಾರ್ಕ್ ಮಾಡ್ತೀವಿ ಅಲ್ವಾ. 2.5 ಇಂಚನ್ನ ಮಾರ್ಕ್ ಮಾಡ್ತೀವಲ್ಲ, ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ ಮಾರ್ಕನ್ನು ಮೊದಲು ಇಲ್ಲಿ ಮಾಡಿಬಿಡೋಣ. ನೋಡಿ, ಈ ಥರ 2.5 ಇಂಚಿಗೆ ಮಾರ್ಕ್ ಮಾಡ್ತಿದ್ವಿ, ಅಲ್ಲಿ ನಾವು ಈ ಥರ ಮಾರ್ಕ್ ಮಾಡೋಣ. ಇಲ್ಲಿಂದ ಈ ಮಾರ್ಕ್ ಮಾಡಾದ್ಮೇಲೆ ಏನು ಮಾಡಬೇಕು, ಈ ಮಾರ್ಕಿಂದ ನಾವು ಇಲ್ಲಿಗೆ ನಾವೇನು ಈ ಥರ ಸ್ಟಿಚ್ನ ಹೊಲಿತೀವಿ ಆದಷ್ಟು ಬಟ್ಟೆನ ನಾನು ಮತ್ತೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ನೋಡಿ ಎಷ್ಟು ಮಾಡಬೇಕು ಇಲ್ಲಿ ಅಂತಂದರೆ, ಅರ್ಧ ಇಂಚಿಗೂ ಕೂಡ ಕಡಿಮೆಯಾಗಿ ಇನ್ನೊಂದು ಮಾರ್ಕ್ನ ಈ ಕಡೆ ಮಾಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ, ನೋಡಿ ಈ ಥರ ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಕೆಳಗಡೆ ನಾವು ಇಲ್ಲಿ ಇಂಚಿಗೆ ಏನು ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ವಿ, ಇಲ್ಲಿ ನಾವು 3 ಇಂಚ್ಗೆ ಮೊದಲು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಮತ್ತೆ 1.5 ಇಂಚ್ಗೊಂದು ಮಾರ್ಕ್ ಮಾಡಿ. ಕಾಣಿಸ್ತಿರ್ಬೋದು ನಿಮಗೆ, ಈ ಥರ 1.5 ಇಂಚ್ಗೊಂದು ಮಾರ್ಕ್ ಮಾಡಿ. ಇವಾಗ ಈ ಮಾರ್ಕ್ ಮಾಡಾದ್ಮೇಲೆ ಈ ಮಾರ್ಕಿಂದ ಮೇಲ್ಗಡೆಗೆ 2 ಇಂಚ್ ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ 2 ಇಂಚು ಮಾರ್ಕ್ ಮಾಡಿ. 2 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಈ ಪಾಯಿಂಟಿಂದ ಇವಾಗ ನಾವು ನೋಡಿ, ಈ ಪಾಯಿಂಟಿಂದ ತೋರಿಸ್ತಾ ಇದ್ದೀನಿ, ಇಲ್ಲಿಗೆ ನಾವು ಮಾರ್ಕ್ನ ಮಾಡಬೇಕಾಗುತ್ತೆ. ನಾನು ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚು, ಮತ್ತು 3 ಇಂಚ್ ಆದಮೇಲೆ ಈ 3 ಇಂಚಿಂದ ಆಚೆಗೆ 1.5 ಇಂಚು ಮಾರ್ಕ್ ಮಾಡಿ. ಈ 1.5 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಮೇಲ್ಗಡೆಗೆ 2 ಇಂಚ್ ಮಾರ್ಕ್ ಮಾಡಿ. 2 ಇಂಚ್ ಮಾರ್ಕ್ ಮಾಡಾದ್ಮೇಲೆ ಏನು ಮಾಡಬೇಕು, ನಾವು ಈ 3 ಇಂಚ್ಗೆ ಏನು ಮಾರ್ಕ್ ಮಾಡಿದ್ವಿ, ಇಲ್ಲಿಂದ ಇಲ್ಲಿ 9.5 ಇಂಚ್ಗೊಂದು, ಮತ್ತು ಈ ಕಡೆಯಿಂದ 3.5ಗೆ ಏನು ಮಾರ್ಕ್ ಮಾಡಿದ್ವಿ, ಇದೆರಡು ಪಾಯಿಂಟನ್ನು ಸೇರಿಸಿ ಮತ್ತೆ ಇಲ್ಲಿ ನಾವು ಈ ಕಡೆ 1 ಪಾಯಿಂಟ್ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಪಾಯಿಂಟ್ ಮಾಡಿದ್ವಲ್ಲ, ಈ ಪಾಯಿಂಟ್ಗೆ ನಾವು ಸೇರಿಸ್ಬೇಕಾಗುತ್ತೆ. ನಾನಿವಾಗ ತೋರಿಸ್ಕೊಡ್ತೀನಿ, ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಇವಾಗ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಈ ಥರ 3 ಇಂಚಿಂದ ಮಾರ್ಕ್ ಮಾಡಿ, ಮತ್ತು ನೋಡಿ ಇವಾಗ ಹಿಂಗೆ ಮಾರ್ಕ್ ಮಾಡಬೇಕು. ಕಾಣಿಸ್ತು ಅಂತ ತಿಳ್ಕೊಳ್ತೀನಿ. ನೀಟಾಗಿ ಹೀಗೆ ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ 1.5 ಇಂಚಿಂದ ಮಾರ್ಕ್ ಮಾಡಿದ್ವಲ್ಲ, 1.5 ಇಂಚಿಂದ 2 ಇಂಚಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿ, ಇಲ್ಲಿಂದ ನಾವು ಈ ಪಾಯಿಂಟ್ಗೆ ಸ್ವಲ್ಪ ಈ ಥರ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಸ್ಟ್ರೈಟ್ ಮಾರ್ಕ್ ಮಾಡಾದ್ಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇದನ್ನು ಈ ಥರ ಮಾರ್ಕ್ ಮಾಡಿ. ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಇವಾಗ ಫ್ರಂಟ್ ಕಟ್ ಮಾರ್ಕಿಂಗು ಆಯಿತು, ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಇವಾಗ ನಾವೇನು ಮಾಡಬೇಕು, ಕಟಿಂಗ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನಾನು ಫ್ರಂಟ್ ಸೈಡೇ ಫಸ್ಟ್ ನಿಮಗೆ ಕಟಿಂಗ್ ಮಾಡಿ ತೋರಿಸ್ಕೊಟ್ಬಿಡ್ತೀನಿ. ಈ ಎಕ್ಸ್ಟ್ರಾನ ತೆಗ್ದಾದ್ಮೇಲೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಗಮನ ಕೊಟ್ಟು. ಈ ಭುಜ ಏನು ಮಾರ್ಕ್ ಮಾಡಿದ್ವಿ, ಈ ಭುಜದಿಂದನೇ ನಾನು ಕಟಿಂಗ್ ಮಾಡ್ತೀನಿ. ನೋಡಿ ಇವಾಗ ಇದು ಬ್ಯಾಕ್ ಸೈಡ್ ಎತ್ತಿಟ್ಕೊಳ್ಳೋಣ. ನೋಡಿ ಫ್ರಂಟ್ ಸೈಡು ಸ್ಲೀವ್ ಮತ್ತು ಭುಜನ ಈ ಥರ ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಈ ಥರ ನಮ್ಮ ಕಡೆಗೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮೊದಲು ಈ ಶೇಪ್ನ ಕಟ್ ಮಾಡಿಬಿಡೋಣ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ನಾನು ಇಲ್ಲಿಂದ 3 ಇಂಚ್ಗೆ ಏನು ಮಾರ್ಕ್ ಮಾಡಿದೆ, ಈ ಶೇಪ್ನ ನಾನು ಮೊದಲು ಕಟ್ ಮಾಡ್ತೀನಿ. ನೋಡಿ
ಇದು ಕಟ್ ಮಾಡಾದ್ಮೇಲೆ ಇಲ್ಲಿ ಮತ್ತೆ ನಾವು ಬಟ್ಟೆ ಜರುಗಿಸ್ತೇನೆ 1.5 ಇಂಚ್ ಇತ್ತಲ್ಲ ಇದನ್ನ ಕಟ್ ಮಾಡಿ ತೆಗಿಬೇಕು ನೋಡಿ. ಇದನ್ನ ನಾವು ಎಕ್ಸ್ಟ್ರಾ ಇರುತ್ತೆ ಇದನ್ನ 1.5 ಇಂಚ್ ಬಟ್ಟೆ ಏನು ಮಾರ್ಕ್ ಮಾಡಿದ್ವಿ ಇದನ್ನ ಕಟ್ ಮಾಡಿ ತೆಗಿಬೇಕು. ಇವಾಗ ನೋಡಿ ಈ ಥರ ನಮಗೆ ಪ್ರಿನ್ಸ್ ಕಟ್ ಬ್ಲೌಸು ಕಟ್ಟಿಂಗ್ ಆಗುತ್ತೆ. ಇದಾದಮೇಲೆ ಏನು ಮಾಡಬೇಕು, ನಾನು ಇಲ್ಲಿ ಫ್ರಂಟ್ ನೆಕ್ದು ಡೀಪ್ನ ತೆಗೆದಿಲ್ಲ. ಇವಾಗ ಫ್ರಂಟ್ ನೆಕ್ದು ಬಟ್ಟೆನ ಕಟ್ ಮಾಡ್ತೀನಿ. ನೋಡಿ ಕಾಣಿಸ್ತಿರ್ಬೋದು ಇವಾಗ ನೋಡಿ. ಈ ಬಟ್ಟೆ ಕಟ್ ಮಾಡಾದ್ಮೇಲೆ ಏನು ಮಾಡಿ ನೀಟಾಗಿ ಇದೆರಡು ಬಟ್ಟೆನೂ ಈ ಥರ ಮೆಜರ್ಮೆಂಟ್ ಮಾಡಿ ನೋಡ್ಕೋಬೇಕು ನಾವು. ನೋಡಿ ಈ ಸೆಂಟ್ರ್ ಪಾಯಿಂಟ್ ಏನಿತ್ತು ಅದು ನೀಟಾಗಿ ಅಲ್ಲಿಗೆ ಬರಬೇಕು. ಬಟ್ಟೆನ ಎಳೆದು ನಾವು ಮೆಜರ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು, ಫ್ರೀಯಾಗಿ ಈ ಥರ ಮೆಜರ್ಮೆಂಟ್ ಮಾಡಿ ನೋಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ನೋಡಿ ಈ ಥರ ನಾವು ಪ್ರಿನ್ಸ್ ಕಟ್ ಬ್ಲೌಸ್ನ ನಾವು ಕಟ್ ಮಾಡ್ಕೋಬೋದು. ಇವಾಗ ಲೈನಿಂಗ್ ಕಟ್ಟಿಂಗ್ ಆಯಿತು. ನಾನು ಇದಕ್ಕೆ ಮೇಯ್ನ್ ಬಟ್ಟೆನ ಅಂದರೆ ಬ್ಲೌಸ್ದು ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಫ್ರಂಟ್ ಸೈಡ್ದು ಪ್ರಿನ್ಸ್ ಕಟ್ಟಿಂಗು ಮಾರ್ಕಿಂಗು ಮತ್ತು ಕಟ್ಟಿಂಗು ಎರಡೂ ಆಗಿದೆ. ಇವಾಗ ನಾನು ಬ್ಯಾಕ್ ಸೈಡ್ದು ನಿಮಗೆ ಮಾರ್ಕ್ ಮಾಡಿ ಇದ್ದೀನಲ್ವಾ, ಇಲ್ಲೂ ಕೂಡ ನಾನು ಸ್ಲೀವ್ ತೆಗೆದಿದ್ದೀನಿ. ಇಲ್ಲಿ ಮತ್ತೆ ಬ್ಯಾಕ್ ಡಿಸೈನು ನಾನು ಯಾವುದೂ ಕೂಡ ತೆಗೆದಿಲ್ಲ. ನಮಗೆ ಬಾರ್ಡರ್ ಇರೋ ಅಂಥ ಬ್ಲೌಸ್ ಏನಾದರೂ ಬಟ್ಟೆ ಇದ್ದರೆ ಅದಕ್ಕೆ ನಾವು ಬಾರ್ಡರ್ ಕೊಟ್ಟು ಇಲ್ಲಿ ಡಿಸೈನ್ ಮಾಡ್ಕೋಬೋದು. ಇದನ್ನು ನಾನು ಹೊಲಿಯುವಾಗ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಕಟ್ಟಿಂಗ್ ಆದಮೇಲೆ ನಮಗೆ ಈ ಥರ ನೀಟಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಲೈನಿಂಗ್ನ ಮಾರ್ಕ್ ಮಾಡೋದು ಹೇಗೆ, ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದಕ್ಕೆ ಲೈನಿಂಗ್ನ ಯಾವ ಥರ ಜಾಯಿಂಟ್ ಮಾಡಬೇಕು, ಮೇಯ್ನ್ ಬಟ್ಟೆಗೆ ಮೇಯ್ನ್ ಕ್ಲಾತ್ ಇರುತ್ತಲ್ಲ ನಮ್ಮದು, ಅದಕ್ಕೆ ಯಾವ ಥರ ಈ ಬಟ್ಟೆನ ನಾವು ಜಾಯಿಂಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.